ಫಸ್ಟ್ ಈ ಥರ ಹೇರ್ ಬ್ಯಾಂಡ್ಗೆ ಒಂದು ದಾರ ತೊಗೊಂಡು ಉಲ್ಲನ್ ಥ್ರೆಡ್ನ ಗಂಟು ಹಾಕ್ಕೊಳ್ಬೇಕು ಈ ಥರ. ಆಮೇಲೆ ಸಿಂಗಲ್ ಕ್ರೋಶೆಟ್ಸ್ ಮಾಡಿ ಆ ರೌಂಡ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇದು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಡೀಟೇಲ್ ಎಕ್ಸ್ಪ್ಲನೇಷನ್ ಇದಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಸೊ ಸಿಂಗಲ್ ಕ್ರೋಶೆಟ್ಸ್ ಈ ಥರ ಮಾಡ್ಕೊಳ್ಬೇಕು. ಆ ಗ್ಯಾಪ್ಸ್ ಎಲ್ಲ ಏನು ಕಾಣದೇ ಇರಬೇಕು ಅಂದರೆ ಸ್ವಲ್ಪ ಅದನ್ನು ಹತ್ತತ್ರ ನಾವೇ ಮಾಡ್ಕೊಳ್ಬೇಕು. ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಅದು ಫಸ್ಟ್ ಕೌಂಟ್ ಮಾಡ್ಕೊಳ್ಬೇಕು. ನಂಗೆ 52 ಸಿಂಗಲ್ ಕ್ರೋಶಸ್ ಮಾಡಿದ್ದೀನಿ ಇದರಲ್ಲಿ ಫುಲ್ ಸರ್ಕಲ್. ಈವನ್ ನಂಬರ್ಸ್ ಇದ್ದರೆ ಈಸಿ ಇರುತ್ತೆ ಇದು ಮಾಡೋದಕ್ಕೆ. ಆ ಬೀಡಿರೋ ಜಾಗದಲ್ಲಿ 2 ಚೈನ್ ಮಾಡ್ಕೊಂಡಿದ್ದೀರಲ್ಲ, ಆ 2 ಚೈನೂ ಇದ್ರಲ್ಲಿ ಕೌಂಟ್ ಮಾಡ್ಕೊಳ್ತೀನಿ ನಾನು. ಆ 2 ಚೈನ್ ಕೌಂಟ್ ಮಾಡಿ ಸಿಂಗಲ್ ಕ್ರೋಶಸ್ ಕೌಂಟ್ ಮಾಡಿದ್ರೆ 52 ಚೈನ್ಸ್ ಇರುತ್ತೆ. ಚೈನ್ ಸ್ಪೇಸಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ ಆದಮೇಲೆ ಇದು ಫಸ್ಟ್ ಚೈನ್ ಸ್ಪೇಸ್. ಈಗ ಇದರಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಇವಾಗ ಈ ರೌಂಡ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ರೌಂಡ್ ಹೋಗಬೇಕಾದ್ರೆ ಚೈನ್ 3 ಮಾಡ್ಕೊಳ್ಬೇಕು. ಚೈನ್ 3 ಮಾಡಿಕೊಂಡು ಸೇಮ್ ಸ್ಪೇಸ್ ಸೊ ಈ ಚೈನ್ 3 ಇವಾಗ 1 ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಈಗ ಸೇಮ್ ಅದೇ ಸ್ಲಿಪ್ ನಾಟ್ ಮಾಡ್ಕೊಂಡಿದ್ದ ಸ್ಪೇಸಲ್ಲಿ ಮತ್ತೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮತ್ತು ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸೊ ಸೇಮ್ ಸ್ಪೇಸಲ್ಲಿ ಈಗ 3 ಡಬಲ್ ಕ್ರೋಶೆಟ್ಸ್ ಆಯಿತು. ಮತ್ತು 1 ಸಿಂಗಲ್ ಕ್ರೋಶೆ ಇವಾಗ ಸ್ಕಿಪ್ ಮಾಡಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶದಲ್ಲಿ ಇದೇ ಥರ 3 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು.
ಇದರಲ್ಲಿ ಸೇಮ್ ಇದೇ ಥರ ಈ ರೌಂಡ್ ಫುಲ್ಲೂ ಒಂದು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಿ ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಈ ರೌಂಡ್ ಫುಲ್ಲು ಒಂದೊಂದು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಿ ಒಂದೊಂದು ಸಿಂಗಲ್ ಕ್ರೋಶನಲ್ಲಿ 3 ಡಬಲ್ ಕ್ರೋಶೆಟ್ಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಫಸ್ಟ್ ಮಾಡಿರೋ ಚೈನ್ 3 ಇದರಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ ಆದಮೇಲೆ ಚೈನ್ 5 ಚೈನ್ಸ್ ಆಗಿದೆ. ಈಗ ಫಸ್ಟ್ ಮಾಡಿದಿರಲ್ಲ 3 ಡಬಲ್ ಕ್ರೋಶೆಟ್ಸ್, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅಗೈನ್ ಚೈನ್ 5 ಮಾಡ್ಕೊಳ್ಬೇಕು. ಚೈನ್ 5 ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಆಗಿದ್ಮೇಲೆ ಒಂದು ಸ್ಪೇಸ್ ಸಿಗುತ್ತೆ. ಆ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು. ಸೊ ಇದೇ ಥರ ಈ ರೌಂಡ್ ಫುಲ್ಲು ನಾನು 5 ಮಾಡಿಕೊಂಡು 3 ಡಬಲ್ ಕ್ರೋಶೆ ಆದಮೇಲೆ ಬರೋ ಸ್ಪೇಸಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಬೇಕು ಒಂದು ಸಿಂಗಲ್ ಕ್ರೋಶೆನಲ್ಲಿ. ಮಾಡಾದ್ಮೇಲೆ ಫುಲ್ ಕಂಪ್ಲೀಟ್ ಈ ಥರ ಬರುತ್ತೆ.